ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಮಾನ್ವಿಗೆ ಅರ್ಥಾತ್ ರಾಯಚೂರಿಗೆ ಗಡಿಪಾರು ಮಾಡೋದಕ್ಕೆ ಆದೇಶವನ್ನು ಕೊಡಲಾಗಿದೆ. ಸೊ ರಾಯಚೂರಿನ ಕೆಲವೊಂದಷ್ಟು ಜನ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲ ಸಂಘಟನೆಗಳು ಪ್ರಮುಖವಾಗಿ ಅವ್ರು ಕೆಲ ರೀಸನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಹೇಳ್ತಾ ಹೋಗ್ತೀವಿ ನಿಮಗೆ. ರಾಯಚೂರಿಗೆ ತಿಮರೋಡಿಯನ್ನ ಕರ್ಕೊಂಡು ಬರಬೇಡಿ ಅಂತ ಪ್ರತಿಭಟನೆ ಇರೋದು. ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆ ಈ ಹೋರಾಟವನ್ನು ಮಾಡ್ತಾ ಇರೋದು. ರಾಯಚೂರು ಜಿಲ್ಲೆಗೆ ಇವ್ರು ಬೇಡ, ಅದ್ರ ಬದಲು ಯಾವುದಾದ್ರೂ ಕಾಡಕ್ಕೆ ಕಳಿಸ್ಬಿಡಿ ಅಂತ ಇವ್ರದ್ದು ಆಗ್ರಹ. ಧರ್ಮಸ್ಥಳದ ಬುರುಡೆ ಪ್ರಕರಣ ನಮ್ಮ ಜಿಲ್ಲೆಗೆ ಕಾಲಿಡೋದು ಬೇಡ, ತಿಮರೋಡಿಯನ್ನು ಕರ್ಕೊಂಡು ಬರಬಾರ್ದು, ಕರ್ಕೊಂಡು ಬಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈಗಾಗಲೇ ಪ್ರತಿರೋಧವನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ಕಾಲದ ಹಿಂದುತ್ವದ ಫೈರ್ ಬ್ರ್ಯಾಂಡು. ಇವ್ರು ಬಂದು ಮಾತಾಡಲಿ ಅಂತ ಜಿಲ್ಲೆಗಳು ಬಯಸ್ತಾ ಇತ್ತು. ಬಟ್ ಬದಲಾದ ಸನ್ನಿವೇಶದಲ್ಲಿ ಇವ್ರು ಬರೋದು ಬೇಡ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ಫೋಟೋ ಕೂಡ, ಪಾಂಪ್ಲೆಟ್ಗೆ ಸಂಬಂಧಪಟ್ಟಂತಹ ಒಂದು ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇವ್ರು ಬರೋದು ಬೇಡ, ಯಾಕಾಗಿ, ಇಂತಿಂಥ ರೀಸನ್ಗೆ ಅಂತ ಅವರು ವಿವರಿಸಿದ್ದಾರೆ. ಮತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಕಳಂಕ ವಿಸ್ತರಣೆ ನಮ್ಮ ಜಿಲ್ಲೆಗೆ ಆಗೋದು ಬೇಡ, ಹೀಗಾಗಿ ಇವರು ಇಲ್ಲಿಗೆ ಬರೋದು ಬೇಡ, ಬದಲಾಗಿ ಯಾವುದಾದ್ರು ಕಾಡಿಗೆ ಕಳಿಸ್ಬಿಡಿ ಅಂತ. ಸೊ ಅಲ್ಲೂ ಬೇಡ ಇಲ್ಲೂ ಬೇಡ ಅಂದರೆ ಎಲ್ಲೂ ಸಲ್ಲದವರಾಗಿ ಉಳಿತಾರ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ಯಾವ್ಯಾವ ರೀಸನ್ಸ್ಗೋಸ್ಕರ ಇಲ್ಲಿಗೆ ಬೇಡ ಇವರು ಅಂತಿದ್ದಾರೆ, ಆಮೇಲೆ ಹಿಂಗೆ ಪ್ರತಿಭಟನೆ ಮಾಡಿದ ತಕ್ಷಣ ಒಂದು ಆದೇಶವನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆಯಾ? ಖಂಡಿತ ಮಮತಾ. ಏನು ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಏನು ಈಗಾಗಲೇ ವಿಚಾರಣೆಯಲ್ಲಿ ಒಳಗಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾರೆ, ಅವ್ರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆ, ಅದು ಮಾನ್ವಿ ತಾಲೂಕಿಗೆ ಗಡಿಪಾರು ಆದೇಶ ಪುತ್ತೂರಿನ ಎಸಿ ಅವರು ಮಾಡಿದ್ದಾರೆ. ಆ ಒಂದು ಆದೇಶದ ಬಂದಂತ ಬೆನ್ನಲ್ಲೇ ರಾಯಚೂರಿನಲ್ಲಿ ಈಗ ಪ್ರತಿಭಟನೆಗಳು ಆರಂಭ ಆಗ್ತಿರುವಂತದ್ದು. ಧರ್ಮಸ್ಥಳದ ಹೆಸರು ಕೆಡಿಸುವಂತಹ ಒಂದು ಪ್ರಕರಣದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ, ಜೊತೆಗೆ 32 ಪ್ರಕರಣಗಳನ್ನ ಎದುರಿಸುವ ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳ ಒಂದು ಸಂಗ್ರಹದ ಒಂದು ಆರೋಪದ ಪ್ರಕರಣದಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಯನ್ನ ರಾಯಚೂರು ಜಿಲ್ಲೆಗೆ ಗಡಿಪಾರು ಮಾಡೋದು ಬೇಡ, ಯಾವ್ದಾದ್ರು ಕಾಡಿಗೆ ಮಾಡೋದಾದ್ರೆ ಮಾಡಿ, ಆದ್ರೆ ರಾಯಚೂರು ಜಿಲ್ಲೆಗೆ ಬೇಡ. ಈ ತರದ ಪ್ರಕರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿನ ವಾತಾವರಣವನ್ನು ಕೂಡ ಕೆಡಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಯಚೂರಿಗೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಎರಡು ಸಂಘಟನೆಗಳು ಈಗಾಗಲೇ ಅದರ ಒಂದು ಹೇಳಿಕೆಯನ್ನ ನೀಡಿರೋ ಜೊತೆಗೆ ಆ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು. ಮುಖ್ಯವಾಗಿ ಏನು ಅಲ್ಲಿ ನಡ್ತಕ್ಕಂಥ ಅಂದ್ರೆ ರಾಜ್ಯದಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣಗಳನ್ನ ಸೃಷ್ಟಿ ಮಾಡುವ ಜೊತೆಗೆ ಒಂದು ಧರ್ಮಸ್ಥಳ ಅಂತ ಕ್ಷೇತ್ರದ ಹೆಸರನ್ನ ಕೆಡಿಸುವ ನಿಟ್ಟಿನಲ್ಲಿ ಇರುವಂತಹ ಪ್ರಕರಣಗಳಿರ್ಬೋದು. ಮತ್ತೆ ಈ ಬುರುಡೆ ಪ್ರಕರಣದ ಆರೋಪಿ ಚಿನ್ನಯ್ಯನಿಗೆ ರಕ್ಷಣೆಯನ್ನ ನೀಡಿದಂಥದ್ದು ಮತ್ತು ತಿಮರೋಡಿ ಮನೆಯಲ್ಲೇ ಏನು ಒಂದು ಬುರುಡೆ ಗ್ಯಾಂಗ್ ಒಂದು ಆವಾಸ ತಾಣ ಆಗಿತ್ತು, ಅಲ್ಲಿ ಎಲ್ಲ ಚರ್ಚೆ ನಡೆದಿತ್ತು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ SIT ಏನು ತಿಮರೋಡಿ ಮನೆ ಮೇಲೆ ಸರ್ಚ್ ಅನ್ನ ಮಾಡಿತ್ತು. ಎಲ್ಲಾ ಪ್ರಕರಣಗಳ ಹಿನ್ನೆಲೆಯಲ್ಲಿ ಮತ್ತು ಈ ಎಲ್ಲಾ ಒಂದು ಘಟನಾವಳಿಗಳ ಹಿನ್ನೆಲೆಯಲ್ಲಿ ತಿಮರೋಡಿಯನ್ನ ರಾಯಚೂರಿಗೆ ಗಡಿಪಾರು ಮಾಡುವುದು ಬೇಡ, ಬೇರೆ ಎಲ್ಲಾದ್ರೂ ಮಾಡಿ ಅನ್ನುವಂತ ಆಗ್ರಹವನ್ನ ಇಟ್ಕೊಂಡು ಹೋರಾಟಕ್ಕೆ ಇಲ್ಲಿನ ಸ್ಥಳೀಯರು ಮುಂದಾಗಿರುವಂತದ್ದು. ಮಮತಾ, ಧನ್ಯವಾದ ವಿಜಯ್ ತಮ್ಮ ಮಾಹಿತಿಗಾಗಿ.